ಫೋಟೋ ಶೂಟ್ಗೆ. ಬೈ ಬೈ ಅನೀಸ್. ಆ ರೀಲ್ಸ್ ಇಲ್ಲ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಮಾಡಿದಾನೆ. ಧನಲಕ್ಷ್ಮಿ ವಿದ್ಯಾ ಬುದ್ಧಿ ಕೊಡು ಅಂತ ಕೇಳ. ಕ್ವಶನ್ ಈಗ ಅಯ್ಯಯ್ಯೋ ನೋಡಕ್ಕೆ ಫುಲ್ ಖುಷಿ ಅಕ್ಕ ಈಗ ಫುಲ್ ಖುಷಿ ಅಂತಾರೆ ಈಗ ಮಾದೇವಮ್ಮ ವಿಶ್ ಮಾಡಮ್ಮ ನಿನ್ ಸೊಸೆಗೆ ವಿಶ್ ಮಾಡಮ್ಮ ಅದೇ ಓ ವಿಶ್ ಮಾಡಮ್ಮ ಓ ವಿಶ್ ಮಾಡಮ್ಮ ಈಗ ಸರಿ ಸ್ವಲ್ಪ ನಾಚಿಕೆ ನಮ್ ಚಿನ್ನು ವಿಶ್ ಮಾಡ್ತಾನಂತೆ. ಥ್ಯಾಂಕ್ ಯು. ವಿಷಯ ಒಂದು ಕೇಕ್ ಪಣಿಸ್ಬೋಣ ಇದಿರು ರೆಡಿ ಮಾಡಿ ಈ ಕಡೆ ಬನ್ನಿ ಓ ಅಕ್ಕನಿಗೆ ಪಟಾಕಿ ಬೇಕಂತೀಗ ಪಟಾಕಿ ಹಚ್ಕೊಂಡ್ರೆ ಮಾದೇವಮ್ಮ ನನ್ ಬೇಡ ನೀನ್ ಬೇಡ ಹೆದರ್ಕೊಂಡ್ರೆ ಸುಟ್ರೆ ನನ್ನ ಮಕ್ಕ ಸುಡ್ಲಿ ಅಂತ ಆರೇ ಹೋಯ್ತು. ಬಡ್ಗಿದ ಅಂದ್ಬಿಡುತ್ತೆ ಅದು. ಏನತಕ ಬಡ್ಗಿದ್ದ ಅಂದ್ಬಿಡುತ್ತೆ. ಹಚ್ಚಕ್ಕೆ ಬರಲ್ಲ ಇಬ್ರಿಗೂ. ಈಗ ನಮ್ಮ ಮಾದೇವಮ್ಮ ಹಚ್ಚಿದೆ ಏನಮ್ಮ ಮ್ಯಾಚ್ ಬಾಕ್ಸ್ ಇಲ್ಲಮ್ಮ ಇದ್ರ ತರ ಬತ್ತಿ ತರ ಬರ್ತಾರ ಅದು. ಮ್ಯಾಚ್ ಬಾಕ್ಸ್ ಬತ್ತಿ ಇರಲ್ಲ ಇದಕ್ಕೆ. ಹ್ಯಾಪಿ ಬರ್ತ್ಡೇ ಟು ಯು. ಮತ್ ಬಿಟ್ಟಿದೆ ನಾನು ಹೇಳಿಲ್ಲ ಅಂದ್ಬಿಟ್ಟು ಅವಳು ಹೇಳ್ಕತ್ತಾವಳು. ವಾ ನೀರ ಕಳ್ದ ಕುಡ್ದ್ಬಿಟ್ಟವ್ರಿ ಇಬ್ರು. 31 ವರ್ಷ ಸಾಕ ಆಂಟಿ ಆಗ್ಬಿಟ್ಟ. ಆಂಟಿ ಪ್ರಿಯಾ ಅಕ್ಕಳ ಏನ್ ಮಾಡೆ 30 ನಾಲ್ಕು ಬುದ್ಧಿನ. ಆಮೇಲೆ ಮುಂದೆ ಕೇಳು ವಿಶ್ ಹ್ಯಾಪಿ ಬರ್ಡೇ. ಏಯ್ ಸ್ವಲ್ಪ ತಿನ್ನುವಂತ ಅವ್ನು ವಿಶ್ ಮಾಡ್ತಾನೆ. ಇದು ಮಾತಾಡೆ ಗೈಸ್. ಈಗ ಇದು ರೆಡಿಯಾಗಿದ್ದೀನಿ, ಇವತ್ತು ಹಬ್ಬ ಅಂತ. ನಾಗೇಂದ್ರ ಇನ್ನೂ ಮಲಗಿದ್ದಾನೆ. ನಾನೇ ಸರಿ ಇಟ್ಕೊಂಡು ರೆಡಿಯಾಗಿರೋದು. ನಾಗು ಇದಿಲ್ಲೋ. ಗುಡ್ ಮಾರ್ನಿಂಗ್. ಸೊ ನಾನು ಪೂಜೆ ಎಲ್ಲ ಮಾಡಿದ್ದೀನಿ, ನಾನು ಮತ್ತು ಮಾವ ಸೇರಿ ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸಿ ಹಿಂಗಿದ್ದೀವಿ. ಇನ್ನು ನಾಗೇಂದ್ರ ಬಂದಿಲ್ಲ. ಆ್ಯಕ್ಚುಲಿ ನಾಗೇಂದ್ರ ಎದ್ದಿಲ್ಲ. ಸೊ ದಿಸ್ ಇಸ್ ಆರ್ ಸ್ಮಾಲ್ ಪೂಜಾ. ಹೋಪ್ ಯು ಲೈಕ್ ಇಟ್ ಗೈಸ್. ಈಗ ನೆಕ್ಸ್ಟ್ ನಂದು ಬರ್ಡೇ ಪ್ಲಾನ್ಸ್ ಹೇಗೆ ಆಗ್ತಾ ಇದ್ದಾನೆ. ನಮ್ದೆಲ್ಲ ಪೂಜೆ ಮುಗಿದೋಯ್ತಲ್ಲಿ, ಈಗ ರೆಡಿ ಆಗಿದ್ದಾನೆ. ಹಾಯ್ ಹೇಳೋ. ಏನು ಕೇಳ್ಕೊತಿದ್ಯಾ? ಆಯ್ತಾ ಪೂಜೆ ಆಯ್ತಾ ನೋಡಿ. ನಮ್ದು ಪೂಜೆ ಆಯ್ತು. ಈಗ ಇವನು ಉದ್ಬತ್ತಿ ಎಲ್ಲ ತಗೊಂಡು ದೇವರಿಗೆಲ್ಲ ತೋರ್ಸಾಯ್ತು. ವಿದ್ಯಾ ಬುದ್ಧಿ ಕೊಡು ಅಂತ ಕೇಳ್ಕೊಂಡ ಬಂದಿದ್ಯಲ್ಲ. ಮದುವೆ ಆಗಿದ್ದರಿಂದ ಇವತ್ತೇ ಎಷ್ಟು ಬೇಗ ಎದ್ಬಿಟ್ಟು ಪೂಜೆ ಮಾಡಿರೋದು ನೋಡಿ. ಅವಳ ಡ್ರೆಸ್ಸು ಸ್ಯಾರಿ ಗಿರೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆ ಇವನು ಕುಶಾಲು ಏನು ಮಾಡ್ದ? ಪೂಜೆ ಮಾಡ್ದ ಏನು ಪೂಜೆ ಮಾಡ್ದ? ಹೆಂಗ್ ಮಾಡ್ದೆ ಪೂಜೆ ತೋರಿಸು. ಗುರುಗೆ ತಕ್ಕ ಶಿಷ್ಯ. ಎರಡು ಕೂಳೆಗಳೇ. ರಂಗೋಲಿ ಹಾಕಿ ಪೂಜೆ ಎಲ್ಲ ಆಯ್ತು. ಇದು ಏನೇ ರಂಗೋಲಿ ಹಾಕಿದ್ರಂತೆ, ಅಪರೂಪಕ್ಕೆ ಹಾಕಿದಾರ, ಅದಕ್ಕಿದ್ರೆ ಹಾಕ್ಬಿಟ್ಟಿದ್ದಾರೆ. ಅಮ್ಮನ ಗೈತಂಗೆ ಹೇಳಿ ಬ್ರೀತ್ ಬರ್ಲಿಕ್ಕೆ ಆಗಲ್ಲ. ಅರ್ಲಿ ಮಾರ್ನಿಂಗ್ ಪೂಜೆ
ಇವತ್ತು ಲಕ್ಷ್ಮಿ ಬರ್ಬೇಕು ಮನೆಗೆ. ಧನಲಕ್ಷ್ಮಿ ಬರ್ಬೇಕು. ಧನಲಕ್ಷ್ಮಿನೇ ನಾನು. ಗೈಸ್ ನಂಗೀಗ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನಂತೆ ನಾಗೇಂದ್ರ. ನಾವು 3 ಜನ ಹೋಗ್ತಿದ್ದೀವಿ. ಸಾರಿ ಹಾಕೊಂಡು ನಂಗೆ ಗಾಡೀಲಿ ಕೂರಕ್ಕಾಗಲ್ಲ ಅಂತ ನನ್ನ ಗಂಡ ಕಾರ್ ಬುಕ್ ಮಾಡಿದ್ದಾನೆ. ಸಾರಿ ಆಟೋ ಬುಕ್ ಮಾಡಿ ಈಗ ಚಿನ್ನೂ ಬಂದಿದ್ದಾನೆ. ನನ್ನ ಬಟ್ಟೆಗೋಸ್ಕರ ರಜೆ ಹಾಕಿದ್ದಾನೆ ನೋಡಿ. ನಮ್ಮನ್ನ ಕುಶಾಲ್ ನೋಡ್ಬಿಟ್ರೆ ನಮ್ಮ ಜೊತೆ ಬರ್ತೀನಿ ಅಂತ ಕುತ್ಕೊಂಡ್ಬಿಡ್ತಾನೆ. ಅದಕ್ಕೆ ಈಗ ಅವನಿಗೆ ಮಕ್ಕರ್ ಮಾಡಿರೋದು. ಮೇಲ್ಗಡೆ ಕಳಿಸಿ ಓ ನನ್ನ ಚಪ್ಪಲಿ ಬದ್ದೆ ನಾವು ಹೊರಡೋದೀಗ. ಬದಲ ಅಲ್ಲ ಅದೇ ಖುಷಿ. ಗೊತ್ತಾಗಿಲ್ಲ ಅವನ್ಗೆ. ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ? ಈಗ ಹೋಗಿ ಬರೋ ತನಕ ಅವ್ರ ಅಜ್ಜಂಗಿಡಲ್ಲ. ಹೆಂಗ್ ಗುಡಪ್ಪ ಸಮಾಚಾರ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಒಂದು ಜಗಳ, ಒಂದು ಆಟೋ ಸಂಬಂಧ ಒಂದು ಜಗಳ. ಟೀನಾ? ಕಾಫಿ ಟೀ ಕುಡ್ಕೊಂಡು ಕೂತವ್ರಿ 3 ಜನ. ಏನಾಗ ದೇವಸ್ಥಾನಕ್ಕೆ ಅಂತ ಕರ್ಕೊಂಬಂದ್ಬಿಟ್ಟು ಕಾಫಿ ಟೀ ಕುಡ್ಕೊಂಡು ಕೂತಿದ್ರ. ನನಗೆ ಕೊಡ್ಸೇ ಇಲ್ಲ ನನಗೆ ಏನೇನೋ. ನಾನು ಇಲ್ಲಿ ಬಸ್ಸು ಉರುಳಿ ಬಿದ್ದಿದೆ. ಪ್ಯಾಸೆಂಜರ್ಸ್ ಎಲ್ಲ ಸೇಫ್ ಆಗಿದ್ದಾರೆ. ಇಲ್ಲಿಂದ 201 ಬಸ್ ಬಿದ್ದಿರೋದು ನೋಡಿ. ಪುಣ್ಯಕ್ಕೆ ಎಲ್ಲ ಸೇಫ್ ಆಗಿದ್ರು. ಗೊತ್ತುಂಟಾ ವಿಷಯ ಗೊತ್ತುಂಟಾ ನಿಮಗೆ? ಬೆಟ್ಟಕ್ಕೆ ಬಂದಿದ್ದೀವಿ. ನಾನು ಚಿನ್ನು ಇಲ್ಲೇ ಇದ್ದೀವಿ. ಇವರಿಬ್ರು ಮುಂದೆ ಓಡೋಡ್ ಹೋಗ್ತಾ ಇದ್ದಾರೆ. ಮತ್ತೆ ನಮ್ಮನ್ನ ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗ್ತಾರೆ. ಸಂಜಯ್ ಅವರು ಒಳಗಡೆ ತನಕ ಬಿಟ್ಕೊಟ್ರು. ಒಳಗಡೆ ಕ್ಲೀನಾಗಿ ದರ್ಶನ ಆಯಿತು ದೇವಿದು. ಈಗ ಸಂಜೆಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಡಬೇಕು. ಇಲ್ಲಿ ಹೂವು ಹೆಂಗೆ ಹಾಕೋತಾ ಇದ್ದಾನೆ. ಈಗ ದರ್ಶನ ಎಲ್ಲ ಚೆನ್ನಾಗಾಯ್ತು. ಫೋಟೋ ಸೆಷನ್ ನಡೀತಾ ಇದೆ. ಫೋಟೋ ತೆಗಿಬೇಕಂತ ಇವ್ರು 3 ಜನದ್ದು. ತೆಗೆದ್ಬಿಟ್ಟು ಮುಂದಿನ ಕಾರ್ಯಕ್ಕೆ ಯೋಚನೆ ಮಾಡಬೇಕು. ಏನು ಗೊತ್ತಿಲ್ಲ ನನಗೆ. ಇಲ್ಲಿ ಅಲ್ಲ, ನಾವಿಲ್ಲಿ ವಿಡಿಯೋ ಮಾಡ್ಕೋಬೇಕು. ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ಬಿಟ್ಟು ಅಲ್ಲಿ ಒಬ್ಬನೇ ಹೋಗಿ ತಿಂತಾ ಇದ್ದಾನೆ. ಅಲ್ಲಿ ಒಂದು ಮಾತು ನಮಗೆ ಕರೆದ್ಬಿಟ್ಟು ತಿನ್ನು. ಈಗ ನಾವ್ ಹೇಳಿದ್ಮೇಲೆ ಇದಾಗ್ಲಿಂದ ಹಸು ಜೊತೆ ಫೋಟೋ ಸೆಷನ್. ಇಲ್ಲಿ ನನ್ನ ಜೊತೆ ಫೋಟೋ ತಗೊಳ್ಳೋದಂದ್ರೆ ಹಸು ಜೊತೆ ತಗೋತಾ ಇದ್ದಾರೆ. ಕೈ ಮುಕ್ಕೊಳ್ಳಿ ಗೈಸ್, ಒಳ್ಳೇದಾಗ್ಲಿ ನಿಮ್ಗೆಲ್ಲರಿಗೂ. ಇಂತಕ್ಕೆಲ್ಲ ಹೆದರಲ್ಲ ಅಂತ ಇವನು. ಒಂದೊಂದು ಅಳಾಗ್ರು ಇವ್ರದ್ದು. ದೇವಸ್ಥಾನಕ್ಕೆ ಅಂತ ಕರ್ಕೊಂಬಂದ್ಬಿಟ್ಟು ನಮ್ಮಲ್ಲಿ ರೀಲ್ಸ್ ಇಲ್ಲ ಅಂದ್ರೆ 1 ಅವರಿಂದ ರೀಲ್ಸ್ ಮಾಡ್ತಿದ್ದಾರೆ. ಈ ಅಣ್ಣ ಅಂತೂ ಅಯ್ಯಯ್ಯೋ ನೋಡಕ್ಕೆ ಆಗ್ತಿಲ್ಲ. ಓಡೇ ಹೊಂಟೋಯ್ತು ಪಾಪ ಅಣ್ಣ. ಫ್ರೆಂಡ್ಸ್ನ ಮದುವೆ ಆದ್ರೆ ಇದೇ ಗೋಳು ಅನ್ಸುತ್ತೆ ಪಾಪ. ನೋಡಿ ಒಪ್ಕೊಂತ ಇದ್ದಾರೆ ನಿಜ. ಗೈಸ್ ಫ್ರೆಂಡ್ಸ್ನ ಮದುವೆ ಆದ್ರೆ ನೀವು ಮದುವೆ ಆಗಿರೋ ಫೀಲೇ ಇರಲ್ಲ. ಸರಿ, ನಾವು ಮಹೇಶ್ ಪ್ರಸಾದ್ಗೆ ಊಟಕ್ಕೆ ಬಂದಿದ್ದೀವಿ. ನಡೀರಿ ಸರ್, ಹೊಟ್ಟೆ ತುಂಬ ಹಸಿವೆ ಆಗ್ತಾ ಇದೆ. ಬೆಳಗಿನ ಏನೂ ತಿಂದಿಲ್ಲ ನಾನು. ಸರ್ಪ್ರೈಸ್ ಅಂತೇಳಿ ಅರಣ್ಯ ಭವನ್ಗೆ ಕರ್ಕೊಂಡ್ ಬಂದಿದ್ದಾರೆ ಆನೆ ತೋರ್ಸಕ್ಕೆ. ಆನೆ ಇದೆ ಇಲ್ಲಿ. ಸರ್ಪ್ರೈಸ್ ಅಲ್ಲ, ಆಲ್ರೆಡಿ ಹೇಳೇ ಬಿಟ್ಟಿದ್ದಾನೆ ಆನೆ ತೋರಿಸ್ತೀನಿ ಅಂತ. ಏನು ಆನೆ ತೋರಿಸ್ತೀನಿ ಅಂತ ಬೆಳಗ್ಗೆನೆ ಗುರುವಣ್ಣ ಮತ್ತೆ ಹರ್ಷ ಅವರು ಫೋನ್ ಮಾಡಿದ್ರು. ಈಗ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಆನೆ ಹತ್ರ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಟಾಕ್ಸ್ ಗೋಯಿಂಗ್ ಆನ್ ಗೈಸ್. ಮುದ್ದು ಆನೆ ನೋಡಕ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನಾನು ಇವನ್ ಬರ್ಡೆಗೆ ಇವನಿಗೆ ಎಲಿಫಾಸ್ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿದ್ದೆ. ಇವನ್ ನನ್ನ ಬರ್ಡೆಗೆ ನಿಜವಾದ ಎಲಿಫೆಂಟ್ ತೋರ್ಸಕ್ ಕರ್ಕೊಂಡ್ ಬಂದಿದ್ದಾನೆ. ಐ ಲವ್ ಎಲಿಫೆಂಟ್. ಸಿ ಚಿಕ್ ಅಲ್ಲೊಂದಾನೆ, ಇಲ್ಲೊಂದಾನೆ, ಆನೆ 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 ಆನೆ. ಇವರು ಜಗಳ ಆಡ್ತಾ ಇದ್ದಾರೆ. ಅಲ್ಲೊಂದು ಆನೆ ಇದೆ. ಮೆಜೆಸ್ಟಿಕ್. ಫೈನಲಿ ನಾನು ನೋಡೋಕೆ ಬಂದ್ಬಿಟ್ಟೆ. ನನ್ಗೆ ಖುಷಿ ಆಯಿತು. ಒಳಗಡೆ ಜನ ತುಂಬ ರಶ್ ಆಗಿಬಿಟ್ರು ಅಂತ ಹೇಳಿ ಆನೆ ಹೆದರ್ತಾ ಇತ್ತು. ಅದಕ್ಕೆ ನಮ್ಗೆ ಈಗ ಆಚೆ ಕಳಿಸ್ತಾ ಇದ್ದಾರೆ. ಆಚೆ ಹೋಗ್ತಾ ಇದ್ದೀವಿ. ಫೋಟೋ ಒಂದು ತೊಗೊಳಕ್ಕಾಗಿಲ್ಲ. ನಾಗೇಂದ್ರ ಹಂಗೂ ತೊಗೊಂಡ. ಬೈ ಆನೆ. ಅಂದರೆ ಅಷ್ಟು ದೊಡ್ಡ ಆನೆ ಪಕ್ಕ ನಿಂತಿದ್ದು ಇದೆ ಫಸ್ಟ್. ಅದಕ್ಕಾಗಿ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಬಟ್ ಎನಿವೇಸ್ ಐ ಆಮ್ ಹ್ಯಾಪಿ. ಈಗ ನಮ್ಮದು ಟೆಂಪಲ್ ರನ್ನೆಲ್ಲ ಮುಗೀತು. ಸೊ ನಾಗೇಂದ್ರ ನನಗೆ ನನ್ನ ಫೇವ್ರೆಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಉಚಿಹಾ ರೆಸ್ಟೋರೆಂಟ್ಗೆ. ನನಗೆ ಅನಿಮೆ ಇಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ.
ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ರೋಸ್ ಕೊಟ್ಟಿದ್ನಲ್ಲ ಅದನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ ಫೋಟೋ ಶೂಟ್ಗೆ. ಕ್ಲೋಸ್ ಆಗಿದೆ. ರೆನೋವೇಷನ್ ಅನ್ಸುತ್ತೆ. ಕ್ಲೋಸಾ? ಏನು ಮಾಡೋದು? ಟೈಮ್ ಎಷ್ಟು ಚೆನ್ನಾಗಿಲ್ಲ. ಎಷ್ಟು ದಿನದಿಂದ ವೇಟ್ ಮಾಡಿದೆ ಇಲ್ಲಿ ಬರ್ಬೇಕಂತ. ಅಲ್ಲ ನೆಕ್ಸ್ಟ್ ಏನು ಎಲ್ಲಿಗೆ ಪ್ಲಾನ್ ಆಗಿಲ್ಲ, ಪ್ಲಾನ್ ಮಾಡಬೇಕು. ಬಂದ್ಮೇಲೆ ಪ್ಲಾನ್ ಮಾಡ್ತೀವಿ. ಸೊ ಗುರುಣ ಬಂದ್ಮೇಲೆ ಪ್ಲಾನ್ ಮಾಡ್ತಾರೆ. ಕುಮಾರ್ ಬರ್ತೀನಿ ಅಂತ, ಬಟ್ ಈಗ ಹೇಳ್ದ ಬರಲ್ಲ, ನಾನು ಹೊರಟು ಬರೋಷ್ಟು ಲೇಟ್ ಆಗಿಬಿಡುತ್ತೆ ಅಂತ ಅಂದ. ಥ್ಯಾಂಕ್ ಯು. ವೇಟ್ ಮಾಡಿ ನಾವು ಬಸ್ ತಗೊಂಡ್ಬಿಟ್ಟು ನಾಗೇಂದ್ರ ಕೊಟ್ಟಿರೋದು. ಹಂಗೆ ಕಾರ್ ಕೊಡಿಸ್ತಾನಂತೆ, ಕಾರ್ ಕೊಡ್ಸಕ್ಕೆ ಕರ್ಕೊಂಬಂದಿದ್ದಾನೆ. ಫ್ಲವರ್ ಆ್ಯಂಡ್ ಕಾರ್ಡ್. ಏನ್ರ ಟೈಮ್ ಬಂದು 9 ಗಂಟೆ. ಏನು ಪ್ಲಾನ್ಸ್? ಅದೇ ಲೋನ್ ಏನಾದ್ರು ಆಗುತ್ತೆ. ಪ್ಲಾನ್ಸ್ ಇಲ್ಲ. ಬರ್ಡೇ ಖತಮ್ ಹೋ ಗಯಾ. ಬರ್ಡೇ ಗಾಯ್ಸ್ ಇಷ್ಟೇನಾ? ಫಿನಿಶ್ ಹೋ ಗಯಾ. ಓಕೆ ಥ್ಯಾಂಕ್ ಯು, ಬಾಯ್. ಬರ್ಡೇಲಿ ನಾನೇ ಇವ್ರನ್ನ ಕ್ಯಾಪ್ಚರ್ ಮಾಡೋದಾಗಿದೆ, ನನ್ನ ಮಾತ್ರ ಯಾರು ಕ್ಯಾಪ್ಚರ್ ಮಾಡ್ತಿಲ್ಲ ಅಲ್ಲಿ. ಬೇಡ ಮುಗ್ದೋಯ್ತು. ಈಗ ಕೇಳ್ತೀಯಲ್ಲೋ? ಮಧ್ಯಾಹ್ನ ಬೆಳಿಗ್ಗೆ ಮಾಡಿಲ್ವಾ? ಏನ್ ಮಾಡಿದ್ಯಾ? ಆನೆ ಪಕ್ಕದ ಮಾಡಿದ ಕ್ಯಾಪ್ಚರ್. ಯಾವ ಕ್ಯಾಪ್ಚರ್ ಮಾಡಿದ್ಯಾ? ಅನ್ಬಾಕ್ಸ್ ಮಾಡ್ತಾ ಇದಾರೆ. ಅನ್ಬಾಕ್ಸ್ ಬೈ ಕಾರ್ತಿಕ್. ಮ್ಯಾಚಸ್ ಬೇಕಾ ಸರ್? ಮ್ಯಾಚ್ ಬಾಕ್ಸ್ ತಂದ್ಬಿಡು. ಚುಚ್ಬಿಟ್ಟಾ? ಚುಚ್ಬಿಟ್ಟೆ. ಬೇಡಪ್ಪ ಬಿದ್ದಿದ್ದೋಗ್ಬಿಟ್ರೆ. ಇಲ್ಲಿ ಈಗ ನಮ್ಮ ಹರ್ಷ ಅವರು, ವಿನಿ, ಗುರುಬ್ರೋ, ಕಾರ್ತಿಕ್ ಇವರೆಲ್ಲ ಬಂದಿದ್ದಾರೆ. ಏನಿಲ್ಲ ಅಚ್ಚೆ. ನೆನ್ನೆ ಪಟಾಕ್ಷಿ ತಾಗಿ ಅಲ್ಲ. 2 ಹಚ್ಚು, 1 ಹಚ್ಬೇಡ. 2 ಹಚ್ಬೇಕಾ? ಈ ಸಾಂಗ್ ಹಾಕ್ರೋ. ನೀವೇ ಹಾಡಿ ಈ ಸುದಿನ. ಆಡಿ ನೀವೇ. ಜನ್ಮದಿನ ನೀವು ಆಡ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಂಗೆ ಬರ್ಡೇ ಟು ಯು ಪ್ರಿಯಕಾ. ಅಚ್ಚೆಗೆ ಬಿದ್ದವಲ್ಲೇ ಮನೆಗೆ ಹತ್ಬಿಡ್ತು. ಆದಷ್ಟು ದೂರನೇ ಇರಬೇಕು. ಇಲ್ಲ ಚೆನ್ನಾಗಿ ಉರಿಯುತ್ತೆ. ಒಳ್ಳೆಯವರಿಗೆ ಚೆನ್ನಾಗಿ ಉರಿಯುತ್ತೆ ಅಂತ ಅದು. ನಾನು ಉರ್ದಿಲ್ಲಲ್ಲ ನಾಗು. ಹಂಗ ನೀನ್ ನೆನ್ನೆ ಕೆಟ್ಟವಳು, ಇವತ್ತು ಒಳ್ಳೆವಳು. ಬಾಯಿಗೆ ಕೊಟ್ಟಿದ್ದಾನೆ ಲೇ. ಫಸ್ಟು ಕರ್ದಿಗೆ ಯಾರಿಗೂ ತಿನ್ಬೇಕೇನು ಮಾಡಿ ತಿಂತಿದ್ದಲ್ಲ ಸುಮ್ಮನೆ. ಒಬ್ರೇ ಯಾರಿಗೂ ತಿನ್ಬಾರ್ದು ಅಂತನಾ? ಈ ನಾಲ್ಕು ಆದ್ಯತೆ ಜಾಸ್ತಿ ತಿನ್ಬೇಡ. ಹಗ್ ಮಾಡಿ ಅಣ್ಣ ಒಂದು. ನನ್ನ ಕಷ್ಟ ನನಗೆ ಗೊತ್ತು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಂದ್ರೆ ಥ್ಯಾಂಕ್ ಯು. ಸರಿ ನಿಮಗೆ ಹ್ಯಾಪಿ ಬರ್ಡೇ. ನಾನು ಥ್ಯಾಂಕ್ ಯು ಅಂತ ಇದ್ದೀನಿ. ಹ್ಯಾಪಿ ಬರ್ಡೇ. ವ್ಲಾಗ್ ಮಾಡ್ತಾ ಇದ್ದೀರಣ್ಣ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಅಕ್ಕ. ಫುಲ್ ಬ್ರೋ ಹೋಗಿ ಬ್ರಾ. ಹ್ಯಾಪಿ ಬರ್ಡೇ. ನೀನು ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು. ಹೇಳ ಥ್ಯಾಂಕ್ ಯು. ಬಾ ಒಳಗೆ ಬಾ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ನಾವು ಮನೆಗೆ ಬಂದಿದ್ದೀವಿ. ಆ್ಯಂಡ್ ನನಗೆ ತುಂಬ ಹುಷಾರಿಲ್ಲ, ಅವ್ನು ಮಲಗಿದ್ದಾನೆ. ಸೊ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಒಂದು 20-25 ಡೇಸ್ ನಾನು ನಮ್ಮೂರಲ್ಲೇ ಇರ್ತೀನಿ. ಅಲ್ಲಿ ತನಕ ನಾನು ವ್ಲಾಗ್ಸಲ್ಲಿ ಕಾಣಿಸ್ಕೊಳ್ಳಲ್ಲ, ಇವನೇ ವ್ಲಾಗ್ಸ್ ಮಾಡ್ತಾ ಇರ್ತಾನೆ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ಮುಂದೆ ವಿಡಿಯೋಸ್ ಮಾಡ್ತೀವಿ. ನಮಗೆ ಸ್ವಲ್ಪ ಟೈಮ್ ಅದು ಇದು ಅಡ್ಜಸ್ಟ್ ಆಗ್ತಿಲ್ಲ. ಮೈ ಬರ್ಡೇ ವಾಸ್ ಕ್ವೈಟ್ ಸಿಂಪಲ್, ಕ್ಯೂಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಅಷ್ಟೇ ಗೈಸ್, ಏನೇನೂ ಇಲ್ಲ.